ನಿಮ್ಮೊಳಗೆ ಎಲ್ಲವೂ ಇದೆ. ಜ್ಞಾನ, ಅನುಭವ, ಜೀವನದ ಸಾರ ಎಲ್ಲವೂ ನಿಮ್ಮ ಆತ್ಮ ಮತ್ತು ಉನ್ನತ ಅಸ್ತಿತ್ವದಲ್ಲಿದೆ. ನಿಮ್ಮೊಳಗಿನಿಂದ ಜೀವಿಸಿ ಸ್ವಾತಂತ್ರ್ಯವನ್ನು ಅಪ್ಪಿಕೊಳ್ಳಿ. ಹೊರಗಿನ ಜ್ಞಾನವು ಇತರರಿಗೆ ಸೇರಿದ್ದು. ನಿಮ್ಮ ಮಾರ್ಗವು ಅನನ್ಯವಾಗಿದೆ, ನಿಮ್ಮ ಅನುಭವವು ನಿಮ್ಮದೇ. ನೀವು ಬೆಳೆದಂತೆ ನಿಮ್ಮನ್ನು ಕಾಡಿದ ಪ್ರಶ್ನೆಗಳು ತಮ್ಮ ಅರ್ಥವನ್ನು ಕಳೆದುಕೊಳ್ಳುತ್ತವೆ. ಸತ್ಯವು ಪ್ರಶ್ನೆಗಳ ನಿರರ್ಥಕತೆಯಾಗಿ ಪ್ರಕಟವಾಗುತ್ತದೆ. ಬುದ್ಧಿವಂತಿಕೆ ಎಂದರೆ ಉತ್ತರಗಳನ್ನು ನೀಡುವುದಲ್ಲ, ಬದಲಿಗೆ ನಿಮ್ಮ ಮಾತು ಮತ್ತು ತಿಳುವಳಿಕೆಯನ್ನು ಶುದ್ಧೀಕರಿಸುವುದು. ಪ್ರೀತಿಯು ಪ್ರಶ್ನೆಗಳನ್ನು ಮೀರಿದೆ. ದೈನಂದಿನ ಶಕ್ತಿಗಾಗಿ ಪ್ರಾರ್ಥಿಸಿ. ಸಣ್ಣ ಹೆಜ್ಜೆಗಳ ಕಲೆಯನ್ನು ಕಲಿಯಿರಿ. ಜೀವನದ ವೈವಿಧ್ಯತೆಯಲ್ಲಿ ಕಲಿಕೆ ಮತ್ತು ಅನುಭವಗಳನ್ನು ಗಮನಿಸಲು ಕಲಿಯಿರಿ. ನಿಮ್ಮ ಸಮಯವನ್ನು ಸರಿಯಾಗಿ ನಿರ್ವಹಿಸಲು ಕಲಿಯಿರಿ. ಮುಖ್ಯವಾದುದನ್ನು ಅಮುಖ್ಯವಾದುದರಿಂದ ಪ್ರತ್ಯೇಕಿಸುವ ಸೂಕ್ಷ್ಮ ಸಂವೇದನೆಯನ್ನು ಹೊಂದಿರಿ. ಕಷ್ಟಗಳು, ಸೋಲುಗಳು ಮತ್ತು ವೈಫಲ್ಯಗಳು ಜೀವನದ ಸಹಜ ಭಾಗವೆಂದು ಅರಿಯಿರಿ. ಅವುಗಳ ಮೂಲಕ ನಾವು ಬೆಳೆಯುತ್ತೇವೆ ಮತ್ತು ಪಕ್ವವಾಗುತ್ತೇವೆ. ಕನಸುಗಳು ಸಹಾಯ ಮಾಡಲಾರವು, ಭೂತಕಾಲದ ಅಥವಾ ಭವಿಷ್ಯದ ಕನಸುಗಳು. ಇಲ್ಲಿ ಮತ್ತು ಈಗ ಇರಲು ಕಲಿಯಿರಿ. ಈ ಕ್ಷಣವನ್ನು ಅತ್ಯಂತ ಮುಖ್ಯವೆಂದು ಸ್ವೀಕರಿಸಿ. ನಿಮ್ಮ ಪರಿಪೂರ್ಣ ಅಸ್ತಿತ್ವವನ್ನು ಸ್ವೀಕರಿಸಿ. ನೀವು ಬಯಸಿದ ಸಂತೋಷವು ಈಗಾಗಲೇ ನಿಮ್ಮ ಜೀವನದಲ್ಲಿದೆ ಎಂದು ಒಪ್ಪಿಕೊಳ್ಳಿ. ನೀವು ಕಾಯುತ್ತಿದ್ದ ಪ್ರೀತಿಯು ನಿಮ್ಮೊಳಗೆ ಇದೆ. ನೀವು ಕೇಳುತ್ತಿರುವ ಶಾಂತಿಯು ಈಗಾಗಲೇ ನಿಮ್ಮ ವಾಸ್ತವವಾಗಿದೆ. ನೀವು ಹುಡುಕಿದ ಸಮೃದ್ಧಿಯು ನಿಮ್ಮ ಜೀವನವನ್ನು ತುಂಬುತ್ತಿದೆ. ನಿಮ್ಮ ಸೃಷ್ಟಿಗಳಿಗೆ ನೀವೇ ಜವಾಬ್ದಾರರು. ನಿಮ್ಮೊಳಗಿನ ಆತ್ಮದ ಶಕ್ತಿಯನ್ನು ಗುರುತಿಸಿ. ಎಲ್ಲವೂ ಹೇಗಿರಬೇಕೋ ಹಾಗೆಯೇ ಇದೆ ಎಂದು ತಿಳಿಯಿರಿ. ನಿಮ್ಮ ಪಾಠಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಲಾಗಿದೆ. ನಿಮ್ಮ ಮಾರ್ಗವು ದೈವಿಕ ಉದ್ದೇಶದೊಂದಿಗೆ ಪವಿತ್ರ ಪ್ರಯಾಣವಾಗಿದೆ. ನೀವು ಬೆಳಕಿನ ದೇವದೂತ ಎಂದು ತಿಳಿಯಿರಿ. ನಿಮ್ಮ ಎಲ್ಲಾ ಆಸೆಗಳು ಈಗಾಗಲೇ ಈಡೇರಿವೆ. ನಿಮ್ಮ ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯವು ಪ್ರೀತಿಯಿಂದ ಬಂದಿದೆ ಎಂದು ಸ್ವೀಕರಿಸಿ. ನಿಮ್ಮ ಅಸ್ತಿತ್ವದಲ್ಲಿ ನಿಮ್ಮ ಪರಿಪೂರ್ಣತೆಯನ್ನು ಸ್ವೀಕರಿಸಿ. ಹಾಗೆಯೇ ಆಗಲಿ ಮತ್ತು ಹಾಗೆಯೇ ಇದೆ.